ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಯು ಸಿ ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ನೀವು ನಾಳೆ ನಡೆಯುವಂಥ ಕನ್ನಡ ಎಕ್ಸಾಮ್ಗೆ 4 ಅಂಕ ಮತ್ತು 6 ಅಂಕದ ಪ್ರಶ್ನೆಗಳಿಗೆ ಆನ್ಸರ್ ಎಲ್ಲವನ್ನು ಮಾಡಬೇಕು ಅಂದರೆ ಈ ಕ್ವಶನ್ಗಳನ್ನು ನೋಡ್ಕೊಳ್ಳಿ. ಯಾವ್ಯಾವ ಅಂದರೆ ಪದ್ಯ ಭಾಗದಲ್ಲಿ ಕಡಲಿಲ್ಲ ಸಲಿಲಂ ತಿಳಿಬಂದದೆ, ಹಾಗೆ ಎರಡನೇದು ವಚನಗಳು, ಹಾಗೆ ಮೂರನೇದು ಇನ್ನು ಹುಟ್ಟಿದೇ ಇರಲಿ ನಾರ್ಯಾನು. ಇವು ಮೂರು ಪಾಠಗಳನ್ನು ಓದ್ಕೊಂಡ್ರೆ ಅದರಲ್ಲಿ ಇಂಪಾರ್ಟೆಂಟ್ ಕೊಡುತ್ತೇನೆ. ಅಷ್ಟನ್ನು ಓದ್ಕೊಂಡ್ರೆ ಪದ್ಯ ಭಾಗದಲ್ಲಿ ನೀವು ಬರೆಯಬಹುದು. ಹಾಗೆ ಗದ್ಯ ಭಾಗದಲ್ಲಿ ಒಂದನೇದು ಮುಟ್ಟಿಸಿಕೊಂಡವನು, ಎರಡನೇದು ವಾಲ್ಪರೆ ಅಭಿವೃದ್ಧಿ ತಂದ ದುರಂತ, ಮೂರನೇದು ದಣಿಗಳ ಬೆಳ್ಳಿಯೋಡ, ನಾಲ್ಕನೇದು ಮುಂಬೈ ಜಾತಕ. ಇವಿಷ್ಟೇ. ಎಷ್ಟು 7 ಪಾಠ, 3 ಪದ್ಯ 4 ಪಾಠ. ಅದು ನಾಟಕ ಭಾಗದಲ್ಲಿ ಕಾಮೆಂಟ್ ಮಾಡಿ ನಿಮ್ಗೆ ಗೊತ್ತಿದ್ರೆ. ಹಾಗೆ ಇವಿಷ್ಟನ್ನು ನೋಡ್ಕೊಳ್ಳಿ. ಈಗ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಇವೆಲ್ಲವೂ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲವೂ ನೋಡ್ಕೊಳ್ಳಿ ಕ್ವಶನ್ಗಳು. ಒಂದನೇ ಕ್ವಶನ್, ಕಡಲಿಲ್ಲ ಸಲಿಲಂ ತಿಳಿಬಂದದೆ. ಇದಕ್ಕೆ ಒಂದನೇ ಕ್ವಶನ್, ಒಂದನೇ ಪದ್ಯ ಕಡಲಿಲ್ಲ ಸಲಿಲಂ ತಿಳಿಬಂದದೆ. ಇದಕ್ಕೆ ಒಂದನೇ ಕ್ವಶನ್, ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಪ್ಪಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ಇದು ಸುಮಾರು 6 ಅಂಕಕ್ಕೂ ಸಹ ಕೊಡ್ಬೋದು, 4 ಅಂಕಕ್ಕೂ ಸಹ ಕೊಡೋ ಸಾಧ್ಯತೆ ಇದೆ. ಇದು ಸಹ ನೋಡ್ಕೊಳ್ಳಿ. ಎರಡನೇ ಕ್ವಶನ್, ಪ್ರಮದವದನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ ರಾವಣನ ಪುನರ್ವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ. ಇದು 6 ಅಂಕಕ್ಕೆ ಬರುವ ಸಾಧ್ಯತೆ ಇದೆ. ಇದು ಸಹ ನೋಡ್ಕೊಳ್ಳಿ. ಹಾಗೆ ರಾವಣನಲ್ಲಿ ಕಂಡು ಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ. ಇದು ಸಹ ನೋಡ್ಕೊಳ್ಳಿ. ಹಾಗೆ ವಚನಗಳು, ಬಸವಣ್ಣನವರ ವಚನಗಳು ಮತ್ತು ಉರ್ಲಿಂಗಿ ಪದ್ಯ ಪ್ರಿಯ ವಚನಗಳು, ಇವೆರಡವನ್ನು ನೋಡಬೇಕಾದ. ಒಂದನೇ ಶಿವಪಥವನ್ನು ಅರಿಯದವನು ಭಕ್ತಿ ನಿರರ್ಥಕವನ್ನು ಬಸವಣ್ಣನವರು ಯಾವ ಉದಾಹರಣೆಗಳ ಮೂಲಕ ವಿವರಿಸಿದರೆ ಎಲ್ಲನೂ ಬರೀಬೇಕು. ಹಾಗೆ ಎರಡನೇದು, ರಾಕ್ಷಸ ಬೇಕಾದರೆ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ. ಇದು ಸಹ ನೋಡ್ಕೊಳ್ಳಿ. ಹಾಗೆ ಎರಡನೇ ವಚನಗಳಲ್ಲಿ ಬರಲು ಉರ್ಲಿಂಗಿ ಪದ್ಯ ಪ್ರಿಯ ವಚನಗಳು. ಒಂದನೇದು, ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ. ಇದು ಸಹ ನೋಡ್ಕೊಳ್ಳಿ. ಹಾಗೆ ಎರಡನೇ, ಗುರು ಲಘುವಾಗಿ ವರ್ತನೆಯಲ್ಲಿ ಏಕೆ ವರ್ತಿಸುವರು. ಇದು ಸಹ ನೋಡ್ಕೊಳ್ಳಿ. ಮೂರನೇ ಪದ್ಯ, ಇನ್ನೂ ಹುಟ್ಟಿದೇ ಇರಲಿ ನಾರ್ಯಾನು. ಇದರಲ್ಲಿ ಫಿಕ್ಸ್ ಕ್ವಶನ್ ಇರುತ್ತದೆ. ಭೀಮನು ದ್ರೌಪದಿಯನ್ನು ಹೇಗೆ ಸತಾಯಿಸಿದನು. ಹಾಗೆ ಎರಡನೇ, ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ. ಇದರಲ್ಲಿ 2 ಅಂಕ ಪ್ರಶ್ನೆ ಸಹ ಕೊಡುವ ಸಾಧ್ಯತೆ ಇರುತ್ತದೆ, ನೋಡ್ಕೊಳ್ಳಿ. ಹಾಗೆಯೇ ಗದ್ಯ ಭಾಗ, ಒಂದನೇ ಪಾಠ ಮುಟ್ಟಿಸಿಕೊಂಡವನು. ಬಸಲಿಂಗ ಎದುರಿಸಿದ ಸಮಸ್ಯೆಗಳು ಯಾವುವು. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಎರಡನೇದು, ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು, ಅದಕ್ಕೆ ಕಾರಣಗಳೇನು. ಹಾಗೆ ಮೂರನೇ ಕ್ವಶನ್, ಡಾಕ್ಟರ್ ತಿಮ್ಮಪ್ಪನವರ ವ್ಯಕ್ತಿತ್ವವನ್ನು ವಿವರಿಸಿ. ನಾಲ್ಕನೇ ಕ್ವಶನ್, ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು. ಇದು ಇಂಪಾರ್ಟೆಂಟ್ ಆಗಿದೆ. 4ನೇ ಕ್ವಶನ್ ಇದರಲ್ಲಿ ನೋಡ್ಕೊಳ್ಳಿ. ಹಾಗೆ ಎರಡನೇ ಪಾಠ, ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. 1ನೇ ಕ್ವಶನ್, ವಾಲ್ಪರೈಗೆ ಬಂದ ಮಾರ್ಷ್ ಅಲ್ಲಿ ಹೇಗೆ ನೆಲೆಯೂರಿದ ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಎರಡನೇದು, ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದ ವಾಲ್ಪರೈಗೆ ಒದಗಿದ ಸಮಸ್ಯೆಗಳನ್ನು. ಇದು ಹೋದ್ಸಲವೂ ಸಹ ಬಂದಿರಬಹುದು. ಹಾಗೆ ಮೂರನೇ, ಸಿಂಹ ಬಾಲದ ಕೋತಿಗಳು ಮತ್ತು ಆಡು ಹಕ್ಕಿಗಳಾದ ಅನಾನುಕೂಲಗಳು ಯಾವುವು. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಸ್ವರೂಪವನ್ನು ಪಠ್ಯದ ಹಿನ್ನೆಲೆಯನ್ನು ಚರ್ಚಿಸಿ. ಇದು ಸಹ ನೋಡ್ಕೊಳ್ಳಿ. ಹಾಗೆ ದಣಿಗಳ ಬೆಳ್ಳಿಲೋಟ, ದಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ. ಇದು ಬೇರೆ ಥರ ಸಹ ಕೇಳ್ಬೋದು. ಹಾಗೆ ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸಿದ್ದೆಗೆ. ಮೊನ್ನೆ ಇದು ಕೇಳಿದರೆ ಪ್ರಿಪರೇಟರಿಗೆ ನೋಡ್ಕೊಳ್ಳಿ. ಸಹ ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು. ಇದು ಸಹ ನೋಡ್ಕೊಳ್ಳಿ. ಹಾಗೆ 4ನೇ ಕ್ವಶನ್, ಮುಸುರೆ ಪಾತ್ರೆಗಳು ನೀರು ಪಾಲಾದರೂ ಹೇಗೆ ಅವುಗಳನ್ನು ಮೇಲೆತ್ತು ಮಾಡಿದ ಪ್ರಯತ್ನಗಳೇನು. ಇದು ಸಹ ನೋಡ್ಕೊಳ್ಳಿ. ಹಾಗೆ ಲಾಸ್ಟ್ ಪಾರ್ಟ್ ಆದಂಥ ಮುಂಬೈ ಜಾತಕ ಕವನದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿಸಲಾಗಿದೆ. ಮುಂಬೈ ಜಾತಕ ಕವಿತೆ ಹಿನ್ನೆಲೆಯನ್ನು, ನಗರ ಜೀವನವನ್ನು ವಿಶ್ಲೇಷಿಸಿ. ಇದು ಬ್ಲೂ ಪ್ರಿಂಟ್ ಪ್ರಕಾರ ಸಹ ಆಗಿರ್ತದೆ, ನೋಡ್ಕೊಳ್ಳಿ. ಹಾಗೆ 3ನೇ ಕ್ವಶನ್, ನಗರ ಜೀವನದ ಯಾಂತ್ರಿಕ ವಿವರಗಳನ್ನು ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿದೆ ವಿವರಿಸಿ. ನಾಟಕ ಭಾಗದಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಎಲ್ಲಾದರೂ ತಪ್ಪಿದರೆ ಕ್ಷಮಿಸಿ. ಧನ್ಯವಾದಗಳು. ಹಾಗೆ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ.